ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಷ್ಟೋ ತಿಂಗಳೇ ಆಗಿಬಿಟ್ಟಿತ್ತಲ್ವ ಈ ಥರ ಲಾಂಗ್ ವೀಡಿಯೋ ಮಾಡಿ. ಸೊ ಐ ಆಮ್ ಬ್ಯಾಕ್. ಇವಾಗ ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತ ಅಂದರೆ ಇದ್ಕಿದ ಬೇಳೆ ಸಾಂಬಾರು. ಇವಾಗಂತೂ ಸೀಸನ್ನೇ ಅಲ್ವಾ, ಎಲ್ಲರ ಮನೆಯಲ್ಲಿ ಅವರೆಕಾಯಿದೆ ಹಬ್ಬರ. ಸೊ ಹಾಗಾದರೆ ಬನ್ನಿ ಪಟಾಪಟ ಅಂತ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೊಟೊ ಮತ್ತು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಬಾಳಿಕೆ ಬಡೋದಿಲ್ಲ ಜಾಸ್ತಿ ದಿನ ಈ ಮಿಕ್ಸಿ ಜಾರು. ಸೊ ಹಾಗಾಗಿ ಯಾವಾಗಲೂ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಚಕ್ಕೆ, ಲವಂಗ, ಸೋಂಪು ಮತ್ತು ಗಸಗಸೆ ಇದ್ದರೆ ಗಸಗಸೆ ಹಾಕ್ಕೊಳ್ಳಿ. ಮತ್ತು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಚೆನ್ನಾಗಿ ರುಬ್ಬಿರಬೇಕು, ಮೀನ್ಸ್ ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ಆ ರೀತಿ ಪೇಸ್ಟ್ ರೀತಿ ಸಾಫ್ಟಾಗಿ ಆಗಿರಬೇಕು. ಸೊ ಇದನ್ನು ರುಬ್ಬಾದ್ಮೇಲೆ ಇವಾಗ ನಾವು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ತುಂಬಾ ಈಸಿ ಮಾಡೋದು, ಜಾಸ್ತಿ ಹೊತ್ತು ಟೈಮೇ ತೊಗೊಳ್ಳೋದಿಲ್ಲ. ಯಾಕಂದರೆ ಈವನ್ ವಿಷಲ್ ಕೂಡ ಅಷ್ಟೇ, ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗತ್ತೆ. ಅಷ್ಟು ಫಾಸ್ಟಾಗಿ ಯಾರು ಗೆಸ್ಟ್ ಬಂದರೆ ಹೀಗೆ, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋ ಅಥವಾ ಆಫ್ಟರ್ನೂನ್ ಲಂಚ್ಗೋ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಪಟ್ ಅಂತ ಮಾಡ್ಕೊಳ್ಳೋದಕ್ಕೆ ಇದಂತೂ ತುಂಬಾ ಈಸಿ ಅಂತ ಹೇಳ್ಬೋದು. ಇವಾಗ ನಾನು ರುಬ್ಬಿರೋ ಅಂತಹ ಮಸಾಲೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ಕಿದ ಬೇಳೆ ತೊಗೊಂಡು ಇದನ್ನು ಕೂಡ ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡಬೇಡಿ, ಯಾಕಂದರೆ ಇದ್ಕಿದ ಬೇಳೆ ಬೇಗನೆ ಬೆಂದ್ಬಿಡುತ್ತೆ. ನಾನಿವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ನೀವು ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಬೇಕು. ಜಾಸ್ತಿ ರಸಮ್ ಥರನೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಸೊ ಮೀಡಿಯಮಾಗಿ ಹಾಕ್ಕೊಳ್ಬೇಕು. ಇವಾಗ ನಾನು 1 ಚೊಂಬಷ್ಟು ನೀರು ಹಾಕ್ಕೊಂಡೆ ನೋಡಿ, ತಿಕ್ನೆಸ್ಸು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಮಾಡಿಬಿಟ್ಟು ತಿಕ್ನೆಸ್ ನೋಡ್ಕೊಳ್ಳಿ. ಮತ್ತು ಉಪ್ಪು ಖಾರ ಏನಾದರೂ ಹಾಕ್ಬೇಕಂತಂದರೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಬರ್ತೀನಿ. ಎಷ್ಟು ಬೇಗನೆ ಆಗುತ್ತೆ ಅಂತ ಅಂದರೆ ಅಷ್ಟೇ ರುಚಿ ಕೂಡ ಇರುತ್ತೆ. ಲೈಕ್ ಯಾರ್ಯಾರು ನಾನ್ ವೆಜ್ ಮಾಡೋದಿಲ್ವೋ, ಧನುರ್ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ವೋ ಅಂಥವ್ರು ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ಸೇಮ್ ನಾನ್ ವೆಜ್ ಫೀಲಿಂಗೇ ಇರುತ್ತೆ. ಸೊ ನೋಡಿ, 1 ವಿಷಲ್ ಕೂಗಿಸ್ಕೊಬಂದು ಹೇಗಾಗಿದೆ ಅಂತ. ಸೊ ಕೇವಲ 10 ನಿಮಿಷ ಅಂತ ಹೇಳ್ಬೋದು. ಪಟ 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 ಅಂತ ಹಾಕ್ಕೊಂಡು ಮಾಡ್ಕೊಂಬಿಡ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.